ಶ್ರೀ ಗುರುಭ್ಯೋ ನಮಃ ಗಂ ಗಣಪತಯೇ ನಮಃ ದ್ರಾಂ ದತ್ತಾತ್ರೇಯಾಯ ನಮಃ. ಇದು ಮಕರ ರಾಶಿಯವರ ಭವಿಷ್ಯ ಶನಿಗೆ ಸಂಬಂಧಪಟ್ಟಂತೆ ಅಂತಂದರೆ ಶನಿಯ ಬದಲಾವಣೆಯಿಂದ ಅಂತಂದರೆ ಮಾರ್ಚ್ 29ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಸೊ ಮಕರ ರಾಶಿಯವರಿಗೆ ತೃತೀಯನಾಗಿ ಗೋಚರದಲ್ಲಿ ಇರ್ತಾನೆ. ಸೊ ತೃತೀಯನಾಗಿದ್ದಾಗ ಶನಿ ನಿಮಗೆ ಯಾವ ಫಲವನ್ನು ಕೊಡ್ತಾನೆ? ನಾನು ಆಗಲೇ ಎಷ್ಟೋ ಸಾರಿ ಹೇಳಿದೆ, ಸಾಡೆ ಸಾತಿಯ ಪ್ರಭಾವ ಖಂಡಿತವಾಗಿಯೂ ಮುಗಿತಾ ಬಂತು. ಖಂಡಿತವಾಗಿಯೂ 29ನೇ ತಾರೀಕು ಸಾಡೆ ಸಾತಿಯ ಪ್ರಭಾವ ಮುಗಿಯುತ್ತೆ. ಆಗ ತೃತೀಯನಾದಂಥ ಶನಿ ಗ್ರಂಥದ ಪ್ರಕಾರ ಯಾವ ರೀತಿಯಾಗಿ ಕೊಡ್ತಾನೆ? ತಮಗೆಲ್ರಿಗೂ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ತೃತೀಯದಲ್ಲಿರುವಂಥ ಶನಿ ಏನನ್ನು ಕೊಡ್ತಾನೆ ಅಂತಂದರೆ ಹೇಳ್ತಾರೆ ನೋಡಿ, ಸ್ತ್ರೀ ಭೋಗಂಚ ಮನಸ್ಸೌಖ್ಯಂ ಬುದ್ಧಿ ಯತ್ನಾರ್ಥ ಸಿದ್ಧಿಕೃತ ಸಂತಾನ ಪ್ರಾಪ್ತಿಂ ಆರೋಗ್ಯಂ ಸೂರ್ಯಪುತ್ರೇ ತೃತೀಯಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಗ್ರಂಥದಲ್ಲಿ ಅಂತಂದರೆ, ಈ ಒಂದು 7.5 ವರ್ಷದಲ್ಲಿ ಎಷ್ಟೊಂದು ತೊಂದರೆಗೆ ಎಷ್ಟು ಕಷ್ಟವನ್ನು ಕೊಟ್ಟನೋ ಆ ಎಲ್ಲ ಕಷ್ಟದ ಒಂದು ನಿವಾರಣೆಯನ್ನು ಈ ತೃತೀಯದಲ್ಲಿದ್ದಾಗ ಶನಿ ಮಾಡ್ತಾನೆ. ಹೇಳ್ತಾರೆ ನೋಡಿ, ಸ್ತ್ರೀ ಭೋಗಂಚ ಮನಸ್ಸೌಖ್ಯಂ ಅಂತಂದರೆ ಸ್ತ್ರೀ ಲಾಭ ಅಂತ ಹೇಳಿ, ಅಂತಂದರೆ ವಿವಾಹ ಯೋಗ ಕೂಡ ನಿಮಗೆ ಶನಿ ಉಂಟು ಮಾಡ್ತಾನೆ. ಮನಸ್ಸೌಖ್ಯಂ, ಎಷ್ಟೊಂದು ಈ 7.5 ವರ್ಷದಲ್ಲಿ ಮನಸ್ಸಿಗೆ ತೊಂದರೆಯಾಗಿತ್ತು, ಶರೀರಕ್ಕೆ ತೊಂದರೆಯಾಗಿತ್ತು, ಅದೆಲ್ಲವೂ ನಿವಾರಣೆ ಆಗುತ್ತೆ. ಮನಸ್ಸು ತುಂಬ ಸಂತೋಷಕರವಾಗಿರುವಂಥ ವಾತಾವರಣ ಇಲ್ಲಿ ಉಂಟಾಗುತ್ತೆ. ಆಮೇಲೆ ನೋಡಿ, ಬುದ್ಧಿ ಯತ್ನಾರ್ಥ ಸಿದ್ಧಿಕೃತ, ಬುದ್ಧಿಗೆ ಒಳ್ಳೆಯ ಪ್ರೇರಣೆ ಸಿಗುತ್ತೆ, ನಮ್ಮ ಡಿಸಿಷನ್ಗಳು ಕರೆಕ್ಟ್ ಆಗುತ್ತೆ. ಯಾವುದೇ ಕ್ಷೇತ್ರ ಇರ್ಬೋದು, ನಮ್ಮ ಉದ್ಯೋಗ ಕ್ಷೇತ್ರ ಇರಬಹುದು ಅಥವಾ ವ್ಯಾಪಾರ ಕ್ಷೇತ್ರ ಇರ್ಬೋದು, ಅಲ್ಲಿ ನಾವು ಏನು ಪ್ರಯತ್ನದಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೇವೋ ಅದರಲ್ಲಿ ಯಶಸ್ಸು ಖಂಡಿತವಾಗಿ ಸಿಗುತ್ತೆ. ಸಂತಾನ ಪ್ರಾಪ್ತಿಂ ನೋಡಿ ಹೇಳ್ತಿದ್ದಾರೆ, ತೃತೀಯದಲ್ಲಿದ್ದಾಗ ಸಂತಾನ ಯೋಗವನ್ನು ಕೂಡ ಶನಿ ಖಂಡಿತವಾಗಿಯೂ ಕೊಡ್ತಾನೆ. ಆರೋಗ್ಯಂ, ವಿಶೇಷವಾಗಿ ನಾನು ಆಗಲೇ ಹೇಳಿದೆ, ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಉತ್ತಮವಾದಂಥ ಆರೋಗ್ಯವನ್ನು ಶನಿ ನಮಗೆ ಪ್ರಾಪ್ತಿ ಮಾಡ್ತಾನೆ. ಒಟ್ಟಾರೆಯಾಗಿ ಮಕರ ರಾಶಿಯವರಿಗೆ ಶನಿಯಿಂದ ತುಂಬ ಲಾಭಗಳಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಕಾಣ್ತಾ ಇದೆ. ಒಂದು ವಿಷಯ ನಾನು ಸ್ಪಷ್ಟವಾಗಿ ಮಾಡ್ತೇನೆ ನೋಡಿ, ಈ ಪ್ರಭಾವ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ ಅಂತಂದರೆ ಇದನ್ನು ನಾವು ನಮ್ಮ ಮೂಲ ಜಾತಕದಲ್ಲಿ ನೋಡಿಕೊಂಡು ಬಿಟ್ಟು ಇದನ್ನು ನಿರ್ಧಾರ ಮಾಡಿಕೊಳ್ಳಿಕ್ಕೆ ಒಳ್ಳೆಯದು. ಯಾಕೆಂದರೆ ಒಂದು ವೇಳೆ ಮೂಲ ಜಾತಕದಲ್ಲಿ ನಮಗೆ ಶನಿ ತುಂಬ ಶುಭನಾಗಿದ್ದರೆ ಅಂತಂದರೆ ಸ್ವಸ್ಥಾನದಲ್ಲಿದ್ದರೆ, ಅಂದರೆ ಮಕರ ಅಥವಾ ಕುಂಭರಾಶಿಯಲ್ಲಿ ಶನಿ ಇದ್ದರೆ ಅಥವಾ ಉಚ್ಚನಾಗಿದ್ದರೆ ಆ ಶನಿ ನಮಗೆ ಇದಕ್ಕಿಂತಲೂ ಇನ್ನೂ ಹೆಚ್ಚಿಗೆ ಒಳ್ಳೆಯ ಫಲವನ್ನು ಖಂಡಿತವಾಗಿಯೂ ಕೊಡ್ತಾನೆ. ಒಂದು ವೇಳೆ ಅಲ್ಲಿ ಶನಿ ನಮಗೆ ಸರಿಯಾಗಿ ಇಲ್ಲದೇ ಇದ್ದರೆ, ನೀಚನಾಗಿದ್ದರೆ ಅಥವಾ ಶತ್ರು ಸ್ಥಾನದಲ್ಲಿದ್ದರೆ ಈ ಶುಭ ಫಲಗಳ ತೀವ್ರತೆಯನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ತಾನೆ. ಆದರೂ ಕೂಡ ಒಳ್ಳೆಯ ಫಲವನ್ನೇ ಖಂಡಿತವಾಗಿಯೂ ಕೊಡ್ತಾನೆ. ಒಳ್ಳೆಯದಾಗಲಿ.